ಅಂಜುವುದಕ್ಕೆ ಇದು ಅಂಜುವ ಕುಲ ಅಲ್ಲ. ಇಡೀ ಬ್ರಿಟಿಷರ ಕುಲವನ್ನು ನಡಗಿಸಿದ ಕುರುಬರ ಕುಲದಲ್ಲಿ ಹುಟ್ಟಿ ಬಂದಿರುವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಅವತಾರ. ಮಾಮ ಚನ್ನಬಸವ ಮಾಮ, ಅಶೋಕ ಈಗ ಬಂದೇನಪ್ಪ? ಹೌದು ಮಾಮ, ಈಗ ಬಂದೆ. ಹೆತ್ತವರ ಕಂಡ ಕನಸು ಮಾಮ. ನಿನ್ನ ಆಸೆಯಂತೆ ನಾನು ಇಂಡಿಯನ್ ಆರ್ಮಿಗೆ ಸೆಲೆಕ್ಟ್ ಆಗಿ ಬಂದಿದ್ದೇನೆ ಮಾಮ. ನನಗೆ ಆಶೀರ್ವಾದ ಮಾಡು ಮಾಮ, ಆಶೀರ್ವಾದ ಮಾಡು. ಹೃದಯ ಆನಂದವಾಯಿತು ಅಶೋಕ, ನನಗೆ ತುಂಬಾ ಆನಂದವಾಯಿತು. ಜ್ಯೋತಿ, ಲೇ ಜ್ಯೋತಿ, ನಿನ್ ತಮ್ಮ ಅಶೋಕ ಬಂದಿದ್ದಾನೆ, ಬಾರೆ. ಏನಪ್ಪ ಸೋದರ, ಬಂದು ಭಾಳ ಹೊತ್ತೈತೇನು? ಹೌದಕ್ಕ, ಈಗ ಬಂದೆ ಅಕ್ಕ. ನಾನು ಇಂಡಿಯನ್ ಆರ್ಮಿ ಪರೀಕ್ಷೆಯಲ್ಲಿ ಪಾಸ್ ಆಗಿ ಬಂದಿದ್ದೇನೆ ಅಕ್ಕ. ಅಕ್ಕ ನನಗೆ ಆಶೀರ್ವಾದ ಮಾಡಮ್ಮ ಅಕ್ಕ. ನಾನು ಇಂಡಿಯನ್ ಆರ್ಮಿಗೆ ಪರೀಕ್ಷೆಯಲ್ಲಿ ಸೆಲೆಕ್ಟ್ ಆಗಿ ಬಂದಿದ್ದಕ್ಕಾಗಿ ಈ ಸ್ವೀಟ್ ತಗೊಳ್ಳಿ ಅಕ್ಕ. ನೀನು ಇದೇ ಥರ ಸಂತಸದಿಂದ ನಗು ನಗುತ್ತಾ ಇರಬೇಕೆಂಬುದೇ ನಮ್ಮ ಆಶಯಪ್ಪ. ಮಾಮ ಮಾಮ, ಆ ನನ್ನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಅವತಾರವೇ ನನ್ನ ಪ್ರೀತಿಯ ಮಾವ ಭಾರ್ಗವನಿಲ್ಲವೇ ಮನೆಯಲ್ಲಿ? ಅವನು ಇಂದು ಈ ದುರ್ಗಾದೇವಿಯ ಜಾತ್ರೆ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಕುಸ್ತಿ ಸ್ಪರ್ಧೆಗೆ ಹೋಗಿದ್ದಾನೆ. ಇಷ್ಟರಲ್ಲಿ ಬಂದರೂ ಬರಬಹುದು. ಏ ಅಶೋಕ, ನೋಡಲ್ಲಿ ನೆನೆಸಿದ್ರೊಳಗೆ ನನ್ನ ತಮ್ಮ ಭಾರ್ಗವ ಬಂದೇ ಬಿಟ್ಟ. ಓ, ನನ್ನ ಮಾವ ಬಂದ ಹಾಗೆ ಕಾಣಿಸುತ್ತದೆ. ಹೌದು ಅಶೋಕ, ಈಗ ಬಂದೆ. ನೀನು ಯಾವಾಗ ಬಂದೆ? ಮಾಮ, ನಾನು ಬಂದು ಕೆಲವು ಸಮಯ ಆಯಿತು ಭಾರ್ಗವ. ಅಂದಾಗಿ ಮಾಮ, ನಾನು ಇಂಡಿಯನ್ ಆರ್ಮಿಗೆ ಸೆಲೆಕ್ಟ್ ಆಗಿ ಬಂದಿದ್ದೇನೆ ಮಾಮ. ನನಗೆ ಆಶೀರ್ವಾದ ಮಾಡು ಮಾಮ. ಹೀಗೋ, ಹಾಗಾದರೆ ನೀನು ಮೊದಲು ನಮ್ಮ ಕುಲದೇವರ ಗುಡಿಗೆ ಹೋಗಿ ನಮಸ್ಕಾರ ಮಾಡಿ ಕರ್ಪೂರ ಹಚ್ಚಿ ಕಾಯ್ಗಡಿಸಿಕೊಂಡು ಬಾರಪ್ಪ. ದೇವರಂತ ಮಾವನವರಾದ ಮಾವಂದಿರು ನೀವು ಇಲ್ಲೇ ಇರುವಾಗ ಮೊದಲು ನಿಮಗೆ ನಮಸ್ಕರಿಸಿ ನಂತರ ನಮ್ಮ ಕುಲದೇವರ ಗುಡಿಗೆ ಹೋಗಿ ಕಾಯಿ ಒಡಿಸಿಕೊಂಡು ಕರ್ಪೂರ ಹಚ್ಚಿ ಬಂದರಾಯ್ತು ಮಾವ. ಕರ್ಪೂರ ಹಚ್ಚಿ ಬಂದರಾಯ್ತು. ಹೇ ಅಶೋಕ, ಆ ನಮ್ಮ ಕುಲದೇವರ ಬಗ್ಗೆ ಹಾಗೆಲ್ಲ ಹಗುರವಾಗಿ ಮಾತನಾಡಬಾರದಪ್ಪ, ಮಾತನಾಡಬಾರದು. ಮತ್ತೇನು ಮಾಮ, ಜೀವನ ಪೂರ್ತಿ ಹೆಣ್ಣದೆ ಹಗಲು ರಾತ್ರಿ ದುಡಿದು ಆ ರಾವಣಗೌಡರ ಹತ್ತಿರ ಸಾಕಷ್ಟು ಸಾಲ ಮಾಡಿ ಈ ನಿನ್ನ ಅಳಿಯನನ್ನು ಇಂಡಿಯನ್ ಆರ್ಮಿ ಸೆಲೆಕ್ಟ್ ಆಗಿವರೆಗೂ ಓದಿಸಿದ್ದೀರಿ. ಅಂದ ಮೇಲೆ ನೀವೇ ನನ್ನ ಪ್ರತ್ಯಕ್ಷ ದೇವರು ಮಾವ, ನೀವೇ ನನ್ನ ಪ್ರತ್ಯಕ್ಷ ದೇವರು. ಹೇ ಹುಚ್ಚಪ್ಪ, ಆ ದೇವರ ಮುಂದೆ ನಾವೆಲ್ಲರೂ ತೃಣಕ್ಕೆ ಸಮಾನ. ಮಾನವ ರೂಪದಲ್ಲಿರುವ ನಾವೆಲ್ಲರೂ ದೇವರಾಗಲು ಸಾಧ್ಯವೇನು? ದೇವರು ದೇವರೇ, ಮಾನವ ಮಾನವನೇ. ಮೊದಲೇ ನೀನು ತಂದೆ ತಾಯಿಗಳನ್ನು ಕಳೆದುಕೊಂಡ ತಬ್ಬಲಿ. ಒಂದು ವೇಳೆ ನಿನ್ನನ್ನು ಹೆತ್ತವರಿದ್ದರೆ ಅವರೇ ನಿನ್ನನ್ನು ಇಲ್ಲಿವರೆಗೆ ಓದಿಸುತ್ತಿದ್ದರಪ್ಪ, ಓದಿಸುತ್ತಿದ್ದರು. ಅದರಂತೆ
ನಿನ್ನ ತಂದೆ ತಾಯಿಯ ಸ್ಥಾನದಲ್ಲಿ ನಾನಿರುವೆ ಎಂದಾಗ ನಿನ್ನನ್ನು ಓದಿಸಿ ಬೆಳೆಸಬೇಕಾದದ್ದು ನಿನ್ನ ಹೆತ್ತವರ ಆಸೆಯಪ್ಪ, ಆಸೆ. ಮೇಲಾಗಿ ನನ್ನ ಕರ್ತವ್ಯವನ್ನು ನಾನು ಮಾಡಿದ್ದೇನೆ. ಅಶೋಕ, ಇನ್ನು ಮುಂದೆ ನಿನಗೆ ಇಂಡಿಯನ್ ಆರ್ಮಿಲಿ ನೌಕರಿ ಗ್ಯಾರಂಟಿ ಏನಪ್ಪ? ಮಾಮ, ನನಗೆ ಇಂಡಿಯನ್ ಆರ್ಮಿ ನೌಕರಿನೂ ಬೇಡ, ಯಾವ ಜಾಬ್ನು ಬೇಡ. ಯಾಕೆ ಅಶೋಕ, ನಿನಗೆ ನೌಕರಿ ಹೋಗುದು ಇಷ್ಟವಿಲ್ಲವೇ? ಮಾಮ, ಇಷ್ಟವಿಲ್ಲವೆಂದು ಯಾವ ಬಾಯಿಂದ ಹೇಳಲಿ ಮಾಮ, ಯಾವ ಬಾಯಿಂದ ಹೇಳಲಿ? ನಾನು ನೌಕರಿಗೆ ಹೋದರೆ ನನ್ನ ಮಾತಾಪಿತರ ಆಸೆ ಈಡೇರುವುದಿಲ್ಲ. ನನ್ನ ಮಾತಾಪಿತರ ಆಸೆಯಂತೆ ಈ ನಮ್ಮ ಊರು ಮುಂದಿನ ಖಾಲಿ ಜಾಗದಲ್ಲಿ ಸ್ವಂತ ಒಂದು ಶಾಲೆ ಕಟ್ಟಿಸಿ ಈ ಸಮಾಜದಲ್ಲಿ ಅಂಗವಿಕಲರಾಗಿ ಜನಿಸಿದ ಕುರುಡ ಕುಂಟರಿಗೆ ವಿದ್ಯೆ ಕಲಿಸುವುದೇ ನನ್ನ ಆಸೆ ಮಾವ, ನನ್ನ ಆಸೆ. ಆದರೆ ನಾವು ಸ್ವಂತ ಶಾಲೆ ಕಟ್ಟಿಸುವುದು ಕನಸಿನ ಮಾತು ಮಾವ, ಕನಸಿನ ಮಾತು. ಸೋದರ, ನೀನು ನೊಂದುಕೊಳ್ಳಬೇಡಪ್ಪ, ನೊಂದುಕೊಳ್ಳಬೇಡ. ನಿನ್ನ ದೈವದಲ್ಲಿ ಶಾಲೆ ಕಟ್ಟಿ ಬಡ ಮಕ್ಕಳಿಗೆ ಕಲಿಸೋ ಉದ್ಯಮ ಮುಂದೆ ಬರುತ್ತದೆ. ಆದರೆ ನೀನು ಬಹಳ ನೊಂದುಕೊಳ್ಳಬೇಡಪ್ಪ, ನೊಂದುಕೊಳ್ಳಬೇಡ. ಅಕ್ಕ, ಈ ನನ್ನ ಮಾವ ಚಂದ ಮಸೂರು ಮಾಡಿ ನನ್ನನ್ನು ಸೀಟು ತನಕ ಓದಿಸುವುದರ ಸಲುವಾಗಿ ಆ ರಾವಣಗೌಡನ ಹತ್ರ ಮಾಡಿರೋ ಸಾಲವೇ ಸಾಕಟ್ಟಿರುವಾಗ ಸ್ವಂತ ಶಾಲೆ ಎಲ್ಲಿಂದ ಕಟ್ಟಿಸುವುದು ಅಕ್ಕ, ಎಲ್ಲಿಂದ ಕಟ್ಟಿಸುವುದು? ಅದಕ್ಕೆಂದಿಗೂ ಚಿಂತಿಸಿದಿರು ಅಶೋಕ, ಚಿಂತಿಸಿದಿರು. ಮೇಲ್ಪರ್ವತದ ಬಂಡೆ ಏನ ಮೇಲೆ ಬಿತ್ತರು, ಜಗ್ಗದ ಇಲ್ಲಿ ನಮ್ಮ ವಂಡಿರು ನಾವಿರುವಾಗ ನಿನಗೇಕೆ ಸ್ವಂತ ಶಾಲೆ ಕಟ್ಟಿಸುವ ಚಿಂತೆ? ಈ ನಿನ್ನ ಆಸೆ ಪೂರ್ತಿಗೊಳಿಸುವುದಕ್ಕಾಗಿ ಎಲ್ಲಾದರೂ ಜೀತದಾಳಾಗಿ ದುಡಿದು ಹೆಂಡಿ ಕಸ ಬಳಿದಾರೋ ದುಡ್ಡು ತಂದು ನಿನಗೆ ಶಾಲೆ ಕಟ್ಟಿಸಿ ಕೊಟ್ಟೇ ಕೊಡುತ್ತೇವೆ. ಆ ನನ್ನ ತಾಯಿ ಶ್ರೀ ದುರ್ಗಾ ಪರಮೇಶ್ವರಿ ಅನುಗ್ರಹ ಹೇಗಿದೆಯೋ ಹಾಗೆ ಆಗಲಿ ನನ್ನ ಮಾವ. ದೇವ ಬಸವೇಶ್ವರ, ಈ ನಮ್ಮ ಕುಟುಂಬ ಸದಾ ಕಾಲ ಹೀಗೆ ನಗು ನಗುತ್ತಾ ಹರುಷದಿ ಒಕ್ಕಲಿ ಎನ್ನುವುದೇ ನನ್ನ ಆಸೆಯಪ್ಪ, ನನ್ನ ಆಸೆ. ಈ ಅಶೋಕನಂತೆ ನನ್ನ ತಮ್ಮ ಭಾರ್ಗವು ಕೂಡ ಒಬ್ಬ ದೊಡ್ಡ ನೌಕರಿದಾರನಾದರೆ ಈ ಚೆನ್ನ ಬಸವನ ಸಂತೋಷಕ್ಕೆ ಪಾರವೇ ಇರುತ್ತಿರಲಿಲ್ಲಪ್ಪ, ಪಾರವೇ ಇರುತ್ತಿರಲಿಲ್ಲ. ಅಣ್ಣ, ಇದೇ ನನ್ನ ಕಣ್ಣಲ್ಲಿ ನೀರು. ಯಾಕೆ ಮಾಮ, ಏನಾಯ್ತು? ಇವು ಕಣ್ಣೀರಲ್ಲಪ್ಪ, ಕಣ್ಣೀರಲ್ಲ. ಈ ನಿಮ್ಮ ಪ್ರೀತಿಯನ್ನು ಕಂಡ ಸರಿಯಲಾರದ ಆನಂದದ ಬಾಷ್ಪಗಳಪ್ಪ, ಆನಂದದ ಬಾಷ್ಪಗಳು. ಹಾಗಾದರೆ ಮಾಮ, ಅಳಬೇಡ ಮಾಮ, ಅಳಬೇಡ ಮಾಮ. ಈ ನಿನ್ನ ಮೇಲಿನ ಹಳೆಯನಿಗೋಸ್ಕರ ಒಂದು ಹಾಡನ್ನಾದರೂ ಹಾಡಿ ನಾವೆಲ್ಲರೂ ಕೂಡಿ ನಡೆಯಲುವೆ ಅಕ್ಕ ಮಾಮ. ಯಾರು ಬೇಡ ಅಂತಾರೋ ಅಳಿಯ, ನಿನ್ನ ಆಸೆ ಎಂತೆ ಆಗಲಿ. ಮಾಮ, ಅಕ್ಕ ಒಂದು ಹಾಡನ್ನಾದ್ರೂ ಹಾಡ್ತೀಯ ಅಕ್ಕ? ಆಯ್ತಪ್ಪ, ಎಲ್ಲರೂ ಸೇರಿ ಹಾಡೋಣ. ತುಂಬಿ ನಮಗಾಗಿ ಬಂತು ನಮ್ಮ ಈ ಜೀವ ಒಂದಾಗಲೆಂತು, ಕಷ್ಟ ಕಡಲೆ ನೋವು ನಲಿವು ನಮ್ಮ ಬದುಕಲ್ಲಿ ಜೊತೆಯಾಗಿದೆ. ನಮಗಾಗಿ ಬಂದು ನಮಗಾಗಿ ಬಂದು ನಮ್ಮ ಈ ಜೀವ ಒಂದಾಗಲೆಂದು, ನಮಗಾಗಿ ಬಂದು ನಮ್ಮ ಈ ಜೀವ ಒಂದಾಗಲೆಂದು, ಕಷ್ಟ ಪಡಲೆ ನೋವು ನಲಿವೆ, ಕಷ್ಟ ಪಡಲೆ ನೋವು ನಲಿವೆ ನಮ್ಮ ಬದುಕಲ್ಲಿ ಜೊತೆಯಾಗಿದೆ.
ಇದರಲ್ಲಿ ನಾವೆಲ್ಲ ನಪ ಮಾತ್ರವು ಮೇಲೆತ್ತುವ ಮತ್ತೆ ಕೆಳಗಾಗುವ ಆಟಗೆ ಕೊನೆ ಮೊದಲೆಲ್ಲವೂ ಈ ಲೋಕವು ಒಂದು ಚದುರಂಗವು ಇದರಲ್ಲಿ ನಾವೆಲ್ಲ ನಪ ಮಾತ್ರವು ಎದುರದ ಪ್ರೀತಿ ಅನುರಾಗ ಹಸುವೆನಿ ಭಕ್ತಿ ಹೊರಗಾದ ಕಾಲ ಚಕ್ರ ತಿರುಗಿ ನಮ್ಮನ್ನೆತ್ತಿ ಹಿಡಿದು ಕಾಲ ಚಕ್ರ ತಿರುಗಿ ನಮ್ಮನ್ನೆತ್ತಿ ಹಿಡಿದು ಇನ್ನು ನಾವೆಲ್ಲ ಒಂದಾದೆವು ಲಾ 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 ಬನ್ನಿರಪ್ಪ, ಎಲ್ಲರೂ ಕೈಕಾಲು ಮುಖ ತಿಳಿದುಕೊಳ್ಳಿ, ಊಟ ಮಾಡೋರಂತೆ. ಹಾಗೆ ಆಗಲಿ ನಡುವೆತ್ತಿಗೆ ಊಟ ಮಾಡೋದು ಆಯ್ತು. ಅಕ್ಕ, ನಾನು ಇಂಡಿಯನ್ ಆರ್ಮಿಯಲ್ಲಿ ಇದ್ದಾಗ ಆ ಹಾಳಾದ ಊಟ ತಿಂದು ನನಗೆ ಮೈಯಲ್ಲೆಲ್ಲ ಬೇಸೊತ್ತೋಗಿದೆ ಅಕ್ಕ. ಅಕ್ಕ, ಕೈ ತುತ್ತು ಕೊಡ್ತೀಯ ತಾನೇ? ಯಾಕೋ ನಿನಗೆ ಯಾವಾಗಾದ್ರೂ ನಿನ್ನ ಕೈಲಿ ಊಟ ಮಾಡೋದಕ್ಕೆ ಬಿಟ್ಟಿದ್ನೇನು? ನಿನಗೆ ಹೊಟ್ಟೆ ತುಂಬ ನಾನು ಮಿಸ್ ಮಾಡಬಾರ್ದು. ಸಾಕಾಗಿ ಹೋಗೈತೆ ನೋಡಿ ಅಂತೀನಿ. ಅಲ್ಲ, ಮೊಸರು ಮಾರೋದು ಜಲಂ ಎಂತಾದರ ದೇವ್ರಿಟ್ಟಾನು ಅಂತೀನಿ. ಹಗಲೇ ಹಿಡಿದು ಮುಂಜಾನೆ ಮಠ ಮೊಸರು ಮಾರಾಕ ಆ ಓಣಿ ಈ ಓಣಿ ಮಾರಿದ್ರು ಒಂದು ಗಡಿಗೆ ಮೊಸರು ಮಾರವಲ್ತು. ಯಾಕಂದ್ರೆ ಈ ಊರಾಗ ಆ ಗಿರಾಕಿಗಳನ್ನೂ ಬರವಲ್ಲು. ನನ್ನ ಗಡಿಗೆ ಖಾಲಿ ಮಾಡಿಸಂತ ಆ ಭಗವಂತನಲ್ಲಿ ಬೇಡ್ಕೋತನ್ ನೋಡು. ಎಲ್ಲಾರ ಒಂದು ಗಡಿಗೆ ಮೊಸರು ಮಾರ್ತಿ ಅಂದ್ರೆ ಆ ದೇವಿಗೆ ನೋನ್ ರಥ ಇದ್ದ ಬೇಡ್ಕೋತನಂತ ಬೇಡ್ಕೊಳತ್ತೀನಿ. ಕೈ ಕೊಟ್ಟ ಹುಡುಗರಿಗೆ ಕೈ ಮುಗದ ಹೇಳ್ತಾನ ಕನ ಮುಂದ ಹೊಳ್ಳಿ ಬರಬ್ಯಾಡಿ ಬಾಳ ಚಂದನ ಜೀವನ ಮಾಡತನ ಅಳಗಲ ಹಿಡಿಬ್ಯಾಡಿ ಬಾಳ ಚಂದನ ಜೀವನ ಮಾಡತನ ಅಳಗಲ ಹಿಡಿಬ್ಯಾಡಿ ಕುರಿ ಹಾಕಿ ಬಂದಿನಿ ದಡ್ಡಗ सपना में दिल हो गया, मैं सपना में दिल हो गया, महीनों में सपना सपना में सजना, सपना में दिल हो गया, मैं सपना में दिल हो गया, मैं सपना में दिल हो गया. ಹುಟ್ಟ್ಯಾ ಹೊಸ ತಳಿ ಹೋಗೈತಿ ಮಳಿ ಬೆಳಿ ತೆಗಿಗೆ ಬಂದೈತೋ
ತಂಡಿ ಹವದಾಗ ಕಿಂಡಿ ಕಿಂಡಿ ತಂಡಿ ಓಳ ಬಿಟ್ಟ ಯಾಕ ಒಳ್ಳೆ ಹೋಗತಾನ ಗೆಳತಿ ನಿಂದ ಜಗಳ ಹಚ್ಚಬೇಡ ಜಕ್ ಬಳಕ ಬಂದ ಜಗಳ ಹಚ್ಚಬೇಡ ಜಕ್ ಬಳಕ ಬಂದ ಮುಟ್ಟಿಲ್ಲ ಗಂಡನ ಮಂಚ ಕೂಡಿಲ್ಲ ಒಂದು ದಿವಸ ಮುಟ್ಟಿಲ್ಲ ಗಂಡನ ಮಂಚ ಕೂಡಿಲ್ಲ ಒಂದು ದಿವಸ ಮೈಲಿಗೆ ಆಗಿಲ್ಲ ನನ್ನ ಮನಸ ಮಾಡಲ್ ಹಂಗ ಗೆಳೆಯ ನಿನಗ ಕಲ್ ಮ್ಯಾಗ ಕಲ್ಲಿಟ್ಟ ಚಚ್ಚಿದ ಗೆಳತಿ ನುಚ್ಚಾಗುವಂಗ ಮನಸ ಏನೇನು ಕಟ್ಟಿಕೊಂಡ ಕುಂತಿದ್ದ ಗೆಳತಿ ದೊಡ್ಡ ದೊಡ್ಡವ ಕನಸ ದೊಡ್ಡ ದೊಡ್ಡವ ಕನಸ ಯಾಕಲೇ ಚನ್ನಿ ಯಾವ್ದ್ರ ಮೇಲೆ ಚನ್ನಿ ನಾದನ ರಾಣ ನಿಮ್ಮ ಮಾವ ಬರ್ರಿ ಓ ಯಪ್ಪ ಬರ್ರಿ ಊರು ಬಿಸಿಲಾಗ ನನ್ನ ರೇಪ್ ಮಾಡಕ್ ಬಂದಾನ ಬರ್ರಿ ಅಪ್ಪ ಯಾರ ಕಾಪಾಡಿ ಬರ್ರಿ ಮುಟ್ಟಿದ್ರೆ ಏನಾದ್ಲೇ ಚನ್ನಿ ಕ್ಯಾಟ್ ಹಚ್ಚಿದ ಲೇ ಚನ್ನಿ ನಾ ಎಲ್ಲಿ ಕೆಡ್ಸಾಕ್ ಬಂದಲ್ಲಿ ಹಳೆ ಪೆದ್ದೆ ಅಯ್ಯೋ ಯಪ್ಪ ಬರ್ರಿ ಓ ಬರ್ರಿ ಎಟ್ ಹಿಡಿದ್ರು ನನ್ನ ಒಟ್ಟ ಬಿಡವಲ್ಲ ಬರ್ರಿ ಓ ಯಪ್ಪ ಬರ್ರಿ ಯಾರ ಈ ಊರಾಗ ಗಂಡ ಮಕ್ಳು ಇದ್ರಿ ಏನಿಲ್ಲ ಬರ್ರಿ ಅಪ್ಪೋ ಬರ್ರಿ ಮುಟ್ಟಿದ್ರೆ ಏನಾದ್ಲೇ ಚನ್ನಿ ಕ್ಯಾಟ್ ಏನು ಹಳಚಿದ ನೀ ಸುಮ್ಕ ನನಗೆ ಏನಾಯ್ತದಾಗಂತೇಳಿ ಮುಟ್ಟಿನ ಅಷ್ಟ ಅಲ್ಲ ಸುಮ್ಮ ಮುಟ್ಟಿ ಅನ್ನಕ ನೀ ಏನ್ ನನ್ನ ಹತ್ತಿದವ ಏನು ಸ್ವಾದರ ಮಾವು ಏನು ಸ್ವಾದರ ಹತ್ತಿ ಮಗಾನು ಯಾರ ನೀನು ಹಿಜಡ್ಯ ಹಳೆ ಹಿಜಡ್ಯ ಲೇ ಚನ್ನಿ ಲೇ ಚನ್ನಿ ಸ್ವಾಗತಿ ಮಗ ಯಾಕ ನಿಂದಕ್ಕ ಹಿಂದೂ ಇತ್ತಿಲ್ಲ ಮುಂದೂ ಇತ್ತಿಲ್ಲ ಒಂದು ಗಟ್ಟಿ ಮನಸ್ಸು ಮಾಡ ಹತ್ತೇ ಬಿಡ್ತಾನ ಅನ್ಯ ಅಲ್ಲ ಮುಂದ್ ಹತ್ತಾಕ ಹಿಂದ್ ಹತ್ತಾಕ ನೀ ಯಾರ ಅನ್ನೋದೇನ ಚನ್ನಿ ನೀವು ಒಂದು ಗಟ್ಟಿ ಮನಸ್ಸು ಮಾಡ್ರ ಹತ್ತಿ ಬಿಡ್ತಾನ ಅನ್ಯ ಏ ಚಂದ ತಂಗಿ ಬಾಯಿ ತೊಳ್ಕೊಂಡು ಮಾತಾಡೋದು ಕಲಿ ಇಲ್ಲ ಅಂದ್ರೆ ನೀನು ಚೊಣ್ಣೆ ಹರಿದ ನಿನಗಲ್ಲ ಸೊಂಟ ಕಟ್ಟಿನ ಭಾಳ ಹುಷಾರ ನೀ ಚೊಣ್ಣದ್ ಅಡ್ಯಾಡ್ರಿ ಸೊಂಟಾರ ಮುರಿ ನಿನಗೇನ್ ತಿಳಿದಿತ್ತಲ್ಲ ಅದನ್ನೆಲ್ಲ ಮಾಡಿ ಕಳಿಸಲಿ ಅದನ್ನೆಲ್ಲ ಮಾಡಿ ಕಳಿಸ ತೂ 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 ಇದಂತರೂ ಪೂರ್ತಿ ಲಾಜಿಗೆಟ್ಟು ನಿಂತೈತ್ರಿ ಮೂರು ಅಂತರೂ ಕಳ್ಕೊಂಡ ನಿಂತೈತಿ ಇದಂತರೂ ಹಂಗ ಬಿಡಂಗಿಲ್ಲ ಇವನು ಬೇಷ್ ಹಂಗೆ ರೊಕ್ಕ ಇಸ್ಕೊಂಡ್ ಇದನ್ನ ರಂಬಸ್ ಕಟ್ಟದ ಕಳಿಸಿದಾಗ ಗಾಮ್ ಆಕೈತಿ ಲೇ ಚನ್ನಿ ಮನಸ್ಸಿನಾಗ ಯಾಕಲೇ ಮಣಗಿತ್ತಿದ ಮನಸ್ಸು ಯಾಕೆ ನುಸ್ಕೋತಿ ಅದೇನನ್ನೋದು ಬಾಯಿ ಬಿಚ್ಚಿ ಹೇಳ ಯಾಕಂದ್ರೆ ನಮ್ಮಂತ ಹರಿಯದ ಹುಡುಗರಿಗೆ ನಿಮ್ಮಂತ ಹೆಂಗ್ ಹುಡುಗರು ಹೆಲ್ಪ್ ಮಾಡ್ಲಿ ಹೆಲ್ಪ್ ಮಾಡಿ ಪುಣ್ಯ ಬರ್ತೈತೆ ಇಲ್ರಿ ಹೆಲ್ಪ್ ಮುಂದೆ ಮಾಡಿದ್ರ ಆತ ನಿಮ್ದು ಯಾವ್ರು ನಾವೆಲ್ಲಿ ನಿಂತೀವಲ್ರಿ ಇದೇ ರೀ ನಮ್ಮೂರ ನಾವೀಗ ಯಾರ ಜೋಡಿ ಮಾತಾಡತ್ತಿಲ್ಲ ಅವ್ರ ರೀ ನಮ್ಮವ್ರ ಅವ್ರ ನಮ್ಮವ್ರ ಅಂದಂಗ್ರಿ ಮೇಡಮ್ಮ ಸಿರೋದಾಗ ಬಾಡಿಗೆ ರೂಮ್ ಏನಾರ ಸಿಗ್ತಾನ ರೀ ನಮಗ್ ದಂಧೆಗ್ ಮಾಡಾಕ ಅಯ್ಯೋ ಒಂದ ಯಾಕ ಹುಟ್ರಿ ಗಂಟ್ಲೆ ಸಿಗ್ತಾವ ಇಲ್ಲಿ ಬಾಡಿಗೆ ರೂಮ್ಗಳು ರೀ ಮೇಡಮ್ಮ ತ್ಯಾಕಿ ಗಂಟ್ಲೆ ಏನು ಬ್ಯಾಡ್ರಿ ಕುಲ್ಲ ಐತಿತ್ ನಿಮ್ಮದ ಒಂದು ತೋರಿಸ್ಬಿಡ್ರಿ ಸಾಕ ಆ ರೋಡ್ ಚನ್ನಿ ರೂಮ್ ತೋರಿಸ್ಬೇಕಾರ ನನ್ನ ಕರಾರ ಕಂಡೀಷನ್ ಅದಾವ ಏನವ ಕಂಡೀಷನ್ ಆ ರೂಮ್ ಸುತ್ತಮುತ್ತ ನಮ್ಮಂತ ಹೆಂಗ್ ಹುಡುಗರು ಒಬ್ರು ಇರಬಾರ್ದ ಬರೇ 12, 13, 14, 15 ವಯಸ್ಸು ಹುಡುಗ್ಯಾರ ಇರ್ಬೇಕಲ್ಲ ಹುಡುಗ್ಯಾರ ಇರ್ಬೇಕು ಅಂತ ರೂಮ್ ಕೊಡಸ ಅಬ್ಬಬ್ಬಾ ಅಲ್ಲ ಅಂತ ಕೋಲೆ ಇಲ್ಲಿ ಸಿಗ್ಬೇಕಾದ್ರೆ ಇಲ್ಲಿ ಯಾವೂ ಇಲ್ಲ ಮತ್ತೆ ಅಂತ ಸಿಗ್ತಾವ್ರಿ ಪಟ್ಟ ಹೇಳ್ರಿ ಏರಣ್ಣ ನಮ್ಮ ಗೆಳತಿ ಕೋಲೆ ಒಂದು ಖಾಲಿ ಐತಿ ಬೇಕಂದ್ರೆ ಇಸದ್ ಕೊಡ್ತಾನೆ ರೀ ಮೇಡಮ್ಮ ನಿಮಗೆ ಐತಿ ರೂಮ್ ಏನು ಇಷ್ಟ ಅಲ್ರಿ ನಿಮ್ದ ಏನು ಮಸ್ತ್ ಅನಸಾದೈತಿ ನಿಮ್ದ ಕಳಿಸಿ ಬಿಡ್ರಲ್ಲ ಪಾಡಾಕೈತೆ
ನಮ್ಮದೆಲ್ಲ ಒಂದು ಕೋಲೆ ಐತಿ ಆದ್ರೆ ಏನ್ ಮಾಡೋದು ಬಾಕಲೆಲ್ಲ ಹುಳುಕ್ ಹತ್ತೈತಿ. ಅದು ಕರಿಕ್ಯಾರ ಬೆಳಿಲಿ ಕಸಾರ ಬೆಳಿಲಿ ಸ್ವಚ್ಛ ಮಾಡಿ ನಾ ಇರ ಗಟ್ಟಿ ಮತ್ತ ನಾಗರ ಏನಾರ ಆಡೋದ್ಯಾಗ ಏ ರಗಡ್ ಹಾವ ಆಡ್ಸವ್ರು ಇಲ್ಲಿ ಬಂದ್ ಹೋಗ್ಯಾರ. ಹಾಂಗ್ ರಗಡ ಹಾವ ಹೋಗ್ಬೇಕು ಬರ್ದ್ಬೇಕು ಅಂತ ಬರ್ತಾವ. ಹಂಗಾರಮ್ಮಂತ ನಮ್ಮ ಅಪ್ಪನ ಬೆತ್ತದ ಬಡ್ಗಿ ಹಿಡ್ಕೊಂಡ್ ಬರಾಕತ್ತಿದಂದ್ರ ನಿನಗ್ ಗೊತ್ತಾಕೈತಿ ಆಮೇಲತ್ತ. ಹಂಗಾದ್ರ ಚೆನ್ನಿ ನಮ್ಮಂತ ಹರಿಯದ ಹುಡುಗರು ಇನ್ನ ಕಾಲ್ ಹಿಡಿಯಲ್ಲ ಅನ್ನೋ ಕಾಣಿಸ್ತೈತಿ. ಒಂದ್ ಸರ್ಲೆ ಜಗಬಾಳ ಮಾವು ಕಾಲಿಟ್ಟ ಹಾಲು ಇಕ್ಕಿಸಿ ಮನಿ ಶಾಂತಿ ಮಾಡಿ ತಪ್ಪು ಮಾಡ್ತಾನೆ ಹುಡುಗಿ ಶಾಂತಿ ಮಾಡಿ ತಪ್ಪು ಮಾಡ್ತಾನ. ಇಲ್ರಿ ಮೇಡಮ್ ಅವ್ರ ಪಾಟ್ನ ಮಾತು ಬೆಳೆಸುವಂತವಾರ ದೂರ ಆಕತ್ರಿ. ಯಾಕೋ ನಮಗೂ ತಡ್ಕೋ ಶಕ್ತಿ ಇಲ್ಲ. ಪಾಟ್ನ ನಡಿ ತೋರ್ಸ್ರಿ ದೊಮ್ಮ ನೋಡ್ರಣ್ಣ ಕೋಲಿ ತೋರಿಸ್ತೇನ ಅದ್ರ ಬಾಳ ಕಂಡೀಷನ್ ಅದಾವ. ನೋಡ ಹುಡುಗಿ ನಿಮ್ಮಂತ ಹರಿಯದ ಹುಡುಗ್ಯಾರ ಕಂಡೀಷನ್ ಕೊಡ್ತಾರಂದ್ರ ನಮ್ಮಂತ ಹರಿಯದ ಹುಡುಗರು ಬಾಳ ತರ್ಕೊಂಡ ನಿಂತಿರ್ತಾವಲೆ ಬೇಕಾದ ಕಂಡೀಷನ್ ಒಪ್ಪಿಗೆ. ಅಲ್ಲ ಇಂಥ ಹುಡುಗ ಗಂಟು ಬಿದ್ದಾನಂದ್ರ ಕೋಲೆ ತೋರಿಸ್ಲಾರ್ದ ಯಾಕೆ ಮಾಡ್ಲಿ? ರೊಕ್ಕದ ಯಾವಾರ ನಾಳೆ ಮಾತಾಡೋ ನಡಿ ಈಗ ಕೋಲೆ ಲೇ ತೋರಿಸ್ಲೇ ಚೆನ್ನಿ ಹೋಗೋತ್ ಮುಂಚೆ ಇದ ಉರುಪಿನ್ಯಾಗ ಬಾದಾಮಿ ಗುಚ್ಚ ಕೂಲಿ ತಾಳೋ ಎಪ್ಪ ಕೈಯೇ ನಾವ ಅಂದ ಬಡ್ಸ ತಾಳೋ ಮೈಗೆ ಮೈಯೇ ಬೇಕ ಇಲ್ಲದ ಗಾಡಿ ಹೊಂಟಂಗ ರೊಯ್ ರೊಯ್ ಸೊಯ್ ಸೊಯ್ ಹೊಂಟಂಗ ರೊಯ್ ರೊಯ್. ಗುಚ್ಚ ಕೂಲಿ ತಾಳೋ ಎಪ್ಪ ಕೈ ಮಾವ ಅಂದ ಬಡ್ಸ ತಾಳೋ ಮೈಗೆ ಮೈ ಬೇಕ ಇಲ್ಲದ ಗಾಡಿ ಹೊಂಟಂಗ ರೊಯ್ ರೊಯ್ ಸೊಯ್ ಸೊಯ್ ಹೊಂಟಂಗ ರೊಯ್ ರೊಯ್ ಸೊಯ್ ಸೊಯ್ ಹೊಂಟಂಗ ರೊಯ್ ರೊಯ್. ಏನಾದ್ರೂ ದುಡ್ಡು ಎಲ್ಲ ಮಾಡೋ ಒಳ್ಳೆ ಕೈ ಎಲ್ಲದಕ್ಕೂ ಆಗಿ ನಿಂತಲ್ಲಿ ಸೈ ಸೈ ಗಣ ಅಂದ ಬೇಡ ಬೇಡ ಒಟ್ಟ ಮೈ ಮೈ ಸೈ ಸೈ ಹೊಂಟಂಗ ರೊಯ್ ರೊಯ್ ಸೈ ಸೈ ಹೊಂಟಂಗ ರೊಯ್ ರೊಯ್. ಹೊಡಿಬೇಕ ಡ್ಯಾನ್ಸ ಹುಟ್ಟೈತಿ ಚಾನ್ಸ ಆಗೈತಿ ವಯಸ್ಸ ಕಸ ಬಿಟ್ಟಂಗ ರೇಸ ಶತಗಟ್ಟಿ ಗುಂಡಸ ಬೆಳಗಾವಿ ಬೀಸ ನಿನ್ನ ಮ್ಯಾಲ ಮನಸ ಕಾಣತೀನ ಈ ಕನಸ ವಯಸ್ಸ ಇದ್ದಾಗ ಮಾಡೋಣ ಆ ಸರಸ ಏನ ಕಿಚ್ಚ ಕುಳ್ಳಿ ತಾಳೋ ಎಪ್ಪ ಕೈ ನಾವ ಅಂದ ಬಡ್ಸ ತಾಳೋ ಮೈಗೆ ಮೈ ಬೇಕ ಇಲ್ಲದ ಗಾಡಿ ಹೊಂಟಾಗ ರೈ ರೈ ಸೈ ಸೈ ಹೊಂಟಾಗ ರೈ ರೈ ಸೈ ಸೈ ಹೊಂಟಾಗ ರೈ ರೈ. ಗೋಧಿ ಬಣ್ಣ ಜವಾರಿ ಅನ್ನ ಬುಡದೆಲ್ಲ ನಿನ್ನ ಬಿಡಿಸೇದಿ ನನ್ನ ಹರಿಯರಿಗೆ ಬಾಣ ಸೌಂದರ್ಯ ನೀನ ಮಲ್ಲಿಗೂ ನೀನ ಪರಿಮಾಳ ನೀನ ಯಾರು ಬಿಟ್ಟಿದಾಗ ಕಾಣುದಿಲ್ಲ ಈ ದಿನ ಇನ್ನು ಕಿಚ್ಚ ಕುಳಿ ತಾಳೋ ಪಟ್ಟ ಕೈ ನಾವ ಅಂದ ವರ್ಷ ತಾಳೋ ಮೈಗೆ ಮೈ ಬೇಕ ಇಲ್ಲದ ಗಾಡಿ ಹೊಂಟಾಗ ಸೈ 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 ಅಂದಾಗ ರೈ ರೈ ಲಾ 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 ಲಾ. ಬಾದಾಮಿ ಬಾರಿ ಫಿಗರ ಏನೈತಿ
ನಿನ್ನ ನೆದರ ಜಾಕೀಲೇಟಗಾರ ಗಿಂಡಿ ಕನಲ್ಲ ಸಾರ ಈ ಜಗವಾಳ ಹುಡುಗೋರ ಏನ್ ಮಾಡ್ತಾರ ಗಿಂಡಿಗೆ ಕಲ್ಲ ಬಗಿತಾರ ಅರಿವಿಗರ ನಿನ್ನ ಮ್ಯಾಲ ನನ್ನ ನದರ ಜಾಕೀಲೇಟಗಾರ ಗಿಂಡಿ ಕನಲ್ಲ ಸಾರ ಈ ಜಗವಾಳ ಹುಡುಗೋರ ಗಿಂಡಿಗೆ ಕಲ್ಲ ಬಗಿತಾರ दीपा 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 रूपा 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 ಗಂಧರ್ವಲೋಕ ಬೆಳಗಿ ತಂದು ದೀಪ ಅಂತರ್ವಲ್ಲ ಬರಗಿ ತಂದು ರೂಪ ಮೊದಲ ಲೋಟದಲ್ಲಿ ಲೋರಿಗೆ ಬಕ್ಕಲ್ಲ ಈ ಲೋರಿಗೆ ಬಕ್ಕಲ್ಲ ಈ ರೋಷದ ಕಿಡಿಗಿವನು ಆವೇಶದ ಹುಲಿಗಿವನು ಈ ರೋಷದ ಕಿಡಿಗಿವನು ಆವೇಶದ ಹುಲಿಗಿವನು ಅವಿನ ವೇಷ 12 ವರುಷ ನನ್ನ ರೋಷ 100 ವರುಷ ಬಡವರ ರಕ್ತ ಹೀರಿ ನಾನೇ ಪುಂಡ ಪ್ರಚಂಡನೆಂದು ಸೋಕಿನಿಂದ ಮೆರೆಯುತ್ತಿರುವ ರಾವಣಗೌಡ ನಿನ್ನ ಪಾಲಿಗೆ ಈ ಬಸರಂಗಿ ಸಿಂಹದ ಸುಡಿಲು ಮರಿಯಾಗಿ ಬಂದು ನಿನ್ನ ಸೊಕ್ಕನ್ನೇ ಅಡಗಿಸಿ ನನ್ನ ತಂದೆ ತಾಯಿಗಳನ್ನು ಕೊಂದ ನರಕುಂಡಿಗಳು ಯಾರೆಂದು ಪತ್ತಾಚಿದರೆ ಅವರ ಮಾಂಸದ ಮುದ್ದೆಯನ್ನು 10 ನರಿ ನಾಯಿಗಳಿಗೆ ಬಿಸಾಕದಿದ್ದರೆ ನನ್ನ ಹೆಸರು ಟೈಗರ್ ಬಸರಂಗಿನೇ ಅಲ್ಲ. ಎದುರಿಗೆ ಈ ಶ್ರೀಮಂತ ಕುಮಾರಿ ರಾಜೇಶ್ವರಿ ಬರುವುದು ಕಾಣಿಸಲಿಲ್ಲವೇ ನಿನ್ನ ಕಣ್ಣಿಗೆ? ಇಡಿಯಟ್ ಇಂಥ ಭಯಂಕರವಾದ ಬೆಟ್ಟ ಗುಡ್ಡದಲ್ಲಿ ಏಕಾಂಗಿಯಾಗಿ ಸಿಕ್ಕು ಮನಸ್ಸಿಗೆ ಬಂದಂತೆ ಮಾತನಾಡಿದ ನಿನ್ನಂತ ಶ್ರೀಮಂತ ಕುಮಾರಿಗೆ ತಕ್ಕ ಪಾಠ ಕಲಿಸದೆ ಬಿಟ್ಟರೆ ಕೈಲಾಗದ ಹೇಡಿ ಗಂಡಸುತ್ತಾರಲ್ಲ ಈ ಸಮಾಜದ ನನ್ನಂತ ಪೆಡ್ಡೆ ಹುಡುಗರು. ಏಯ್ ತೂ ಪಾಪಿ, ಈ ಸಾಮೋಪದಲ್ಲಿ ಮರ್ಯಾದೆಯಿಂದ ಹೊರಟು ಹೋದ್ರೆ ಸರಿ, ಎಲ್ಲ ಹೋದ್ರೆ ನನ್ನ ಕೈಯಿಂದ ಮಾತನಾಡಿಸಬೇಕಾಗುತ್ತದೆ. ಬಲ ಎಚ್ಚರ ಎಚ್ಚರ
ಹಿಂದೆ ಮಲ್ಲಿಗೆ ಮುಡುವ ಹೆಣ್ಣು ನೀನು, ಮುಂದೆ ಸಿಗರೇಟ್ ಹಚ್ಚು ಗಂಡು ನಾನು. ನನಗೆ ನಿನಗೆ ಇಷ್ಟು ಕೊಬ್ಬಿರ್ಬೇಕಾದ್ರೆ ಬೇಡ 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 ಅಂದ್ರು. ಮೀಸೆ ಹೊತ್ತ ಗಂಡಸಾದ ಈ ಬಸರಂಗಿಗೆ ಇನ್ನೆಷ್ಟು ಇರ್ಬೇಕಲೇ? ಲೇ, ಈ ಬಸರಂಗಿಗೆ ಕೈ ಎತ್ತಿದ್ದು ತಪ್ಪಾಯ್ತಂದು ಹೇಳಿ ಈ ಬಸರಂಗಿಗೆ ನೀನು ಐ ಲವ್ ಯು ಅಂತ ಹೇಳಿದ್ರೆ ಸರಿ, ಇರದಿದ್ದರೆ ನಿನ್ನನ್ನು ಇದೇ ಈ ನನ್ನ ತಲ್ವಾರ್ನಿಂದ ಕೊಂದು ಹರಿಸಿ ಚರುತ್ತೇನೆ ಬೋಲು ಜೋಕೆ. ಐ ಲವ್ ನಾನು ಏಯ್, ಕಂಡ ನಿನ್ನಂತ ಹುಡುಗರಿಗೆ ಐ ಲವ್ ಯು ಅಂತ ಹೇಳೋದಕ್ಕೆ ನನ್ನನ್ನು ದಿಕ್ಕೇಡಿ ಹೆಣ್ಣತ ತಿಳಿದುಕೊಂಡಿದ್ಯಾ? ಮಾನವಂತರ ಮನೆ ಹುಡುಗಿ, ಮರ್ಯಾದಿಷ್ಟನ ತಂಗಿ, ಮೇಲಾಗಿ ನಾನು ದೊಡ್ಡ ಮನೆಯ ಹುಡುಗಿ. ದೊಡ್ಡ ಮನೆ ದೊಡ್ಡ ಮನೆ ಹುಡುಗಿ. ರಾಜೇಶ್ವರಿ ಕೇಳಲೇ, ನಿನ್ನಂತ ದೊಡ್ಡ ಮನೆ ಹುಡುಗಿರ ಸೊಬಗವನ್ನು ಒಂದೊಂದಾಗಿ ಬಿಡಿಸೊಳ್ತಾನೆ. ಸ್ವಲ್ಪ ಕಿವಿಗಟ್ಟು ಕೇಳು. ಮನೆಯಲ್ಲಿ ಯಾರು ಇಲ್ಲದ ಸಮಯ ಸಾಧಿಸಿ ತಾ ಬಯಸಿದ ನನಗೆ ಫೋನ್ ಮಾಡಿ ತನ್ನ ಕಾಮದ ತೀಟೆಯನ್ನು ತೀರಿಸಿಕೊಳ್ಳುವ ದೊಡ್ಡ ಮನೆ ಹುಡುಗಿಯರಷ್ಟರಲ್ಲಿ ಈ ನಿನ್ನ ಸಮಾಜದಲ್ಲಿ ಕಾಲೇಜಿಗೆ ಹೋಗುತ್ತೇನೆಂದು ಹೇಳಿ ಮೆಂಡಲೊಂದಿಗೆ ಮರಳಿ ಮನೆಗೆ ಬರುವ ದೊಡ್ಡ ಮನೆ ಹುಡುಗಿಯರಷ್ಟರಲ್ಲಿ ಈ ನಿನ್ನ ಕಲಿಯುಗದಲ್ಲಿ ತನ್ನ ಕಾಡನಿಂದ ತನ್ನ ಕಾಮ ಹಿಂಗೈಸಿಕೊಳ್ಳುವ ಮಹಾಕರಿತೆಯರಷ್ಟರಲ್ಲಿ ಈ ನಿನ್ನ ಜಗತ್ತಿನಲ್ಲಿ ಅಷ್ಟೇ ಅಲ್ಲಲೇ, ಅಕ್ಕನ ಗಂಡ ತಂಗಿಯೊಂದಿಗೆ, ತಂಗಿಯ ಗಂಡ ಅಕ್ಕನೊಂದಿಗೆ ಹಾಗೆ ಮಾಡಿ ದೊಡ್ಡಸ್ತನಿಗೆ ತೋರಿಸುವ ಮಹಾಕರಿತೆಯರಷ್ಟರಲ್ಲಿ ಈ ನಿನ್ನ 21ನೇ ಶತಮಾನದಲ್ಲಿ ಹೆಚ್ಚೇನು ಹೇಳಲಿ ರಾಜೇಶ್ವರಿ, ಬೀದಿ ಬಿಸುವೆ ಅಂತ ತಿರುಗಾಡುವ ನಿನ್ನಂತ ಹೆಣ್ಣುಗಳು ಹೆಚ್ಚಾಗೋದ್ರಿಂದ ನಮ್ಮಂತ ಹುಡುಗರು ತಲೆ ಕೆಡಿಸಿಕೊಂಡು ಹೋಗುದಿಲ್ಲ. ರಾಜೇಶ್ವರಿ, ಮನೆಯಲ್ಲಿ ಕುಂತ ಕೆಲ ಪಾತ್ರಗಿತ್ತೆಯಲ್ಲ, ಹಾದಿಯಲ್ಲಿ ತಿರುಗಾಡೋಕೇನು ಹಾದಿಗಿತ್ತೆಯಲ್ಲ, ನೀನು ಯಾವ ಕರಿತಿ ಗಂಗವ್ವ ಎಂದು ಹೇಳುತ್ತಿರುವಲೇ. ನೋಡಿ, ದುಡ್ಡಿನ ಪದದಲ್ಲಿ ನಾನು ನಿಮಗೆ ಸಿಕ್ಕಂತೆ ಮಾತನಾಡಿದ್ದು ತಪ್ಪಾಯ್ತು. ದಯವಿಟ್ಟು ನನ್ನನ್ನು ಬಿಟ್ಟುಬಿಡಿ. ಹೋಗುವೆಯಾ? ಹೋಗುವ ಮುನ್ನ ಈ ಬಸರಂಗಿದು ಒಂದು ಕಂಡೀಷನ್. ಏನದು? ಸೇಡಿಗಳಿದ ಈ ಸಿಂಹದ ಹೃದಯ ತಂಪಾಗುವಂತೆ ಒಂದು ಹಾಡಾಡಬೇಕು. ಹಾಡ? ನನಗೆ ಹಾಡಲಿಕ್ಕೆ ಬರುವುದಿಲ್ಲ. ಬರೀ ಹಾಡೋದಷ್ಟೇ ಅಲ್ಲ ರಾಜೇಶ್ವರಿ, ಕುಣಿಯುತ್ತಾ ಹಾಡಬೇಕು. ಇಲ್ಲದಿದ್ದರೆ ಸೋತೋಗ್ತೀಯಲೇ, ಸೋತೋಗ್ತೀಯ. ಈ ಉಡಾಳನ ಕೈಯಿಂದ ತಪ್ಪಿಸಿಕೊಂಡು ಹೋಗ್ಬೇಕಾದ್ರೆ ಇವನು ಹೇಳಿದಂತೆ ಕೇಳಿ ಹಾಡು ಹಾಡಿ ಹೋಗ್ಲೇಬೇಕು. ಆಯ್ತು, ನಿಮ್ಮ ಇಷ್ಟಂತೆಯೇ ನಾನು ಹಾಡುವೆ. ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ.
ವಿರವಿರ ಮೆಚ್ಚುವೆ ಕೀರ್ತಿಯ ರೂಪವೇ ವಿರವಿರ ಮೆಚ್ಚುವೆ ಕೀರ್ತಿಯ ರೂಪವೇ ಅನನ್ಯ ರತ್ನವೇ ಅನನ್ಯ ರತ್ನವೇ ಅನನ್ಯ ರತ್ನವೇ ಅನನ್ಯ ರತ್ನ ಹಾಡಿದಿ ಕುಣಿದಿ ನಾನಿನ್ನು ಹೋಗಿ ಬಂದು ನಿಲ್ಲು ಲಕ್ಷ್ಮರೇ ನಿಲ್ಲು. ಹೋಗುವ ಮುನ್ನ ನೀನು ಒಂದು ಮಾತು ಹೇಳ್ತೇನೆ, ಸ್ವಲ್ಪ ಗಮನವಿಟ್ಟು ಕೇಳು. ಇನ್ನು ಮುಂದಾದರೂ ಶ್ರೀಮಂತಿಕೆ ಎಂಬ ಸೊಕ್ಕನ್ನು ಬಿಟ್ಟು ಸ್ವಲ್ಪ ತಗ್ಗಿ ಬಗ್ಗಿ ನಡುವನ್ನ ಕಲ್ತ್ಕೋ. ಹಾ, ಸೂರ್ಯಾಸ್ತ ಆಗುತ್ತಾ ಬಂತು, ಸೇಫಾಗಿ ಮನೆ ತಲುಪ್ಕೋ. ನಾನಿನ್ನು ಬರ್ತೀನಿ. ಗುಡ್ ಬೈ, see you later. ಹೌದು, ಈ ಬಜರಂಗಿ ಹೇಳಿದ ಪ್ರಕಾರ ನಾನು ಎಂದು ಬಡವರಲ್ಲಿ ಬಡವಿಯಾಗಿ ಶ್ರೀಮಂತಿಗೆ ಸೊಕ್ಕನ್ನು ಬಿಟ್ಟು ತೆಗ್ಗೆ ಬಗ್ಗೆ ನಡಿಲೇಬೇಕು. ಎಸ್, ಅಂದಾಗಲೇ ಈ ಹೆಣ್ಣಿಗೆ ತಳುತ್ತಲ